ನಮಸ್ಕಾರ ಸ್ನೇಹಿತರೆ, ಬೆಳ್ಳಂಬೆಳಗ್ಗೆ ಹಿರಿಯ ನಾಗರಿಕರಿಗೆ ಸುದ್ದಿ ಕೊಟ್ಟ 10 ಬ್ಯಾಂಕುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡೋಣ. ಎಲ್ಲರೂ ನೀವು ನೋಡ್ತಾ ಇರೋದು ನಮ್ಮ ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಬ್ಯಾಂಕುಗಳ 10 ಸುದ್ದಿಯನ್ನು ನಾವು ನಿಮಗೆ ಹೇಳಿಕೊಡ್ತಿದ್ದೀವಿ. ವಿಡಿಯೋನ ಪೂರ್ತಿ ನೋಡಿ. ಫಿಕ್ಸ್ಡ್ ಡೆಪಾಸಿಟ್ ಅಂದರೆ FD ಮೇಲೆ ಇದೀಗ ಹಿರಿಯ ನಾಗರಿಕರಿಗೆ ಸುರಕ್ಷಿತ ಹೂಡಿಕೆಯ ಲಾಭವನ್ನು ಇದೀಗ ಬ್ಯಾಂಕುಗಳು ನೀಡ್ತಾ ಇವೆ. ಈ ಹೂಡಿಕೆಗಳಿಗೆ ಬ್ಯಾಂಕುಗಳು ಹೆಚ್ಚಿನ ಬಡ್ಡಿ ದರಗಳನ್ನು ನೀಡ್ತಾ ಇರುವುದರಿಂದ ಹಿರಿಯ ನಾಗರಿಕರು ತಮ್ಮ ಹಣಕ್ಕೆ ಗರಿಷ್ಠ ಲಾಭವನ್ನು ಪಡೆಯಬಹುದು. ಸೆಪ್ಟೆಂಬರ್ 1ರಿಂದ ಈ ಬ್ಯಾಂಕುಗಳು ನೀಡ್ತಾ ಇರುವಂಥ ಕೆಲವು ಪ್ರಮುಖ ಬಡ್ಡಿ ದರಗಳ ಮಾಹಿತಿಯಲ್ಲಿದ್ದು ಯಾವೆಲ್ಲ ಬ್ಯಾಂಕುಗಳು ಅಂತ ತಿಳಿಯಲು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡೋಣ. ಅತಿ ಹೆಚ್ಚು ಬಡ್ಡಿ ದರ ನೀಡ್ತಾ ಇರುವಂಥ ಟಾಪ್ ಬ್ಯಾಂಕುಗಳಲ್ಲಿ ಇಂಡಸ್ ಬ್ಯಾಂಕ್ ಅಂದರೆ 2 ವರ್ಷಗಳ FDಗೆ ಶೇಕಡ 7.5ರಷ್ಟು ಬಡ್ಡಿ ದರವನ್ನು ನೀಡುವ ಮೂಲಕ ಖಾಸಗಿ ವಲಯದ ಬ್ಯಾಂಕುಗಳು ಅತಿ ಹೆಚ್ಚು ಬಡ್ಡಿ ನೀಡ್ತಾ ಇರುವಂಥ ಬ್ಯಾಂಕ್ ಇದಾಗಿದೆ. ಅದೇ ರೀತಿ ಎರಡನೇ ಆಕ್ಸಿಸ್ ಬ್ಯಾಂಕ್ 5ರಿಂದ 10 ವರ್ಷಗಳ ಅವಧಿಯ FDಗಳಿಗೆ ಶೇಕಡ 7.35ರಷ್ಟು ಬಡ್ಡಿ ದರವನ್ನು ನೀಡ್ತಾ ಇದೆ. ಇನ್ನು HDFC ಬ್ಯಾಂಕ್ 18ರಿಂದ 21 ತಿಂಗಳ ಅವಧಿಯ FDಗಳಿಗೆ ಶೇಕಡ 7.10ರಷ್ಟು ಬಡ್ಡಿ ದರವನ್ನು ಕೂಡ ನೀಡ್ತಾ ಇದೆ. ಇನ್ನು ICICI ಬ್ಯಾಂಕ್ ಕೂಡ 2 ವರ್ಷ 1 ದಿನದಿಂದ 10 ವರ್ಷ ಅವಧಿಗೆ FDಗಳಿಗೆ 7.10ರಷ್ಟು ಬಡ್ಡಿ ದರವನ್ನು ನೀಡ್ತಾ ಇದೆ. ಇನ್ನು ಕೋಟಕ್ ಮಹೀಂದ್ರಾ ಬ್ಯಾಂಕ್ 391 ದಿನಗಳಿಂದ 23 ತಿಂಗಳಿಂದ ಕಡಿಮೆ ಅವಧಿಯಷ್ಟು FDಗಳಿಗೆ ಶೇಕಡ 7.1ರಷ್ಟು ಬಡ್ಡಿ ದರವನ್ನು ನೀಡ್ತಾ ಇದೆ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ 44 ದಿನಗಳ FDಗೆ ಶೇಕಡ 7.10ರಷ್ಟು ಬಡ್ಡಿ ದರವನ್ನು ಮತ್ತು ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 390 ದಿನಗಳ FDಗೆ 7.10ರಷ್ಟು ಬಡ್ಡಿ ದರವನ್ನು ನೀಡ್ತಾ ಇದೆ. ಇನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 456 ದಿನಗಳ FDಗೆ ಶೇಕಡ 7.10ರಷ್ಟು ಬಡ್ಡಿ ದರ ನೀಡ್ತಾ ಇದೆ. ಸೊ ಇಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಹೂಡಿಕೆ ಮಾಡಲು ಬಹಳಷ್ಟು ಅವಕಾಶ ಇದೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 5ರಿಂದ 10 ವರ್ಷ FDಗೆ ಶೇಕಡ 7.5ರಷ್ಟು ಬಡ್ಡಿ ದರವನ್ನು ನೀಡ್ತಾ ಇದೆ. ಇನ್ನು ಕೆನರಾ ಬ್ಯಾಂಕ್ 444 ದಿನಗಳ FDಗೆ ಶೇಕಡ 7ರಷ್ಟು ಬಡ್ಡಿ ದರವನ್ನು ನೀಡ್ತಾ ಇದೆ. ಸೊ ಕೆಲವು ಬ್ಯಾಂಕುಗಳು ಅಂದರೆ SBI ಆಗಿರಲಿ ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು RBL ಬ್ಯಾಂಕ್ 80 ವರ್ಷಕ್ಕಿಂತ ಮೇಲ್ಪಟ್ಟ ಸೂಪರ್ ಸೀನಿಯರ್ ಸಿಟಿಜನ್ಗಳಿಗೆ ಕೂಡ ಹೆಚ್ಚುವರಿ ಬಡ್ಡಿ ದರವನ್ನು ನೀಡ್ತಾ ಇವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತು ಯಾರು ಹೊಸ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.